ಓಯ್ ನಿಲ್ಸೋ. ಇಯರ್ ಕಾಮಿಡಿ ಡ್ರಾಮಾ, ನೆಕ್ಸ್ಟ್ ಇಯರ್ ನೋಡ್ಕೊಳ್ಳೋಣ ಇದೆಯಲ್ಲ. ಇದು ಒಂದು ಸಾಧಾರಣ ವಿದ್ಯಾರ್ಥಿಯ ಕತೆ. ಮುಂದಿನ ಓದಿಗಾಗಿ ನಮ್ಮ ಬೆಂಗಳೂರಿಗೆ ಪ್ರವೇಶ ನೀಡುತ್ತಾನೆ. ಶಶಾಂಕ್ ಆವಾಸ್ ಎಂಬ ಅಪಾರ್ಟ್ಮೆಂಟ್ನಲ್ಲಿ ಒಂದು ಮನೆಯನ್ನು ಬಾಡಿಗೆಗೆ ಬರುತ್ತಾನೆ. ಆದರೆ ಈತನಿಗೆ ಕನ್ನಡವೇ ಬರುವುದಿಲ್ಲ. ಇದರ ಮುಂದಿನ ಅವನ ಪಯಣ ನೋಡೋಣ. क्या भाई, क्या चाहिए? हाय सर, मी विजय फ्रॉम 317. కొంచెం టీ పౌడర్ ఇవ్వరా ప్లీజ్. టీ చేసుకోవాలి. ఇంటికి రండి, తప్పకుండా రండి. अरे कौन रंडी? मैं रंडी, तू रंडी, चल फुट. ఆంటీ మీ న్యూ కొంచెం టీ పౌడర్ ಇಸ್ತಾರಾ? ನನಗೆ ಬರ್ತಾ ಇಲ್ಲ, ಅರ್ಥ ಆಗಿಲ್ಲ. ಆಂಟಿ కొంచెం టీ టీ ಪೌಡರ್ ಟೀ ಪೌಡ್ರಾ? ಇರಿ ತಗೊಂಡು ಬರ್ತೀನಿ. ತಗೊಳಪ್ಪ ಟೀ ಪೌಡರ್. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು. ಏಯ್ ಏಯ್ ಅಣ್ಣ కొంచెం ಪಾಲು ಪಾಲು ಪಾಲು. ಈ ಶಾಪಲ್ಲಿ ಬರೀ ಕನ್ನಡ ಮಾತಾಡಬೇಕು.
ನೀರಾ ಆ ಲೈಟ್ ನೋಡೋದು. ನಮ್ಮ ಶಾಪ್ ಒಳ್ಳೇದು, ಬಾರೆಲ್ಲ ಇಲ್ಲಿ ಸಿಗಲ್ಲ. ಅಲ್ಲಿ ಕಾರ್ನರ್ ಲೈಟ್ ಹೋಗಿ ನೋಡು. ಬಾರಲ್ಲ ಹಾಂ ಅಪ್ಪಿ ಫಸ್ಟು ಕನ್ನಡ ಕಲ್ಕೊ, ಅಲ್ಲಿ ಹಾಲೈತೆ ಹೋಗಿ ತಗೋ. ಓ ಅಪ್ಪಿ, ಸ್ಮೆಲ್ ಸಖತ್ತಾಗಿ ಬರ್ತಾ ಇದೆ. ನಮಗೂ ಒಂದು ಗ್ಲಾಸ್ ಹಾಕೊಡಪ್ಪ. నువ్వెవర్రా నా ఇంటికి వచ్చావు? ఏం కావాలి? తెలుగు. నువ్వు తెలుగోడువా? అలా బ్రతికిచ్చారు. అసలు ఇక్కడ తెలుగు ఎవ్వరికి రాదు. ఎంత కష్టమో తెలుసా? నువ్విప్పుడు బెంగళూరులో బ్రతకాలంటే కరెక్టాಗಿ కన్నడ నేర్చుకోవాలి. కన్నడ నేర్చుకుందాం. ఇంతకు మీ పేరు చెప్పలేదు. నా పేరు సూర్య, నా ఇల్లే బెంగళూరు. అన్నా మీరు అదే ఫ్లోలో ఉండండి, నేను వెళ్ళి టీ తీసుకుని వస్తా. ಏನಪ್ಪಿ ಡ್ರೆಸ್ ಚೇಂಜು? ಅಂದ್ರೆ ಗ್ಯಾಪ್ లో చేంజ్ చేస్తా. ఓ అప్పి, ఏం చేస్తున్నావు? నేను ఇక్కడ పియూ కాలేజ్లో చదువుతున్నా అన్న. ఓ నమ్దే, మాదే ಕಾಲೇಜ್. ಟೀ ಕೆಟ್ಟದಾಗಿತ್ತು, ಸ್ವಲ್ಪ ಚೆನ್ನಾಗಿ ಮಾಡ್ಕೊ. ಬಾಯ್. ಬಾ ಫುಟ್ಬಾಲ್ ಆಡೋಣ. ಲೆಟ್ಸ್ ಗೋ ಫ್ರೆಂಡ್ಸ್, ಫುಟ್ಬಾಲ್. ಐ ಆಮ್ ಡೌನ್, ಲೆಟ್ಸ್ ಗೋ. ಇವತ್ತಿಗೆ ಸಾಕು ಮಗ, ಹೋಗಿ ಟೀ ಶಾಪಲ್ಲಿ ಟೀ ಕುಡಿಯೋಣ, ಓಕೆನಾ? Now we'll go to drink tea. Enough of playing. I'm tired, okay? ఓకే కమ్ అన్న. 2 టీ పైన చూసుకుని వేయండి కొంచెం. పాలు అది అదే టీ పౌడర్ వేయండి. ಭಾಷೆ ಗೊತ್ತಿಲ್ಲ ಅಂದರೆ ಹೋಗು. సర్లేండి, వేయండి. మీరు షుగర్ వేయండి ఇంకా. అది వద్దు అప్పుడే వద్దు, ఆగండి తీకండి, వేయండి షుగర్ మళ్ళీ ఇంకా. 5 ವರ್ಷದಿಂದ ಮಾಡ್ತಿದ್ದೀನಿ, ಹೇಳಬೇಡ. ಭಾಷೆ ಗೊತ್ತಿಲ್ಲ ಅಂದರೆ ಬಾಯಿ ಮುಕ್ಕೊಂಡು ಹೋಗು. ನೀನು ನಿಂತ್ಕೊಳ್ಳೋ ಅಣ್ಣ, ನೀವು ಟೀ ಹಾಕಿ ಅಣ್ಣ, ಇವ್ನು ನಾನು ನೋಡ್ಕೊಳ್ತೀನಿ.
Hey Surya, I'm not gay, bro. నీకు అర్థం ಆಗ್ತಾಯಿಲ್ಲ నీకు అర్థం కావట్లేదు యు నీడ్ టు లర్న్ కన్నడ బ్రో మేనేజ్ చేస్తాలే. ఓకే అన్నా, నేర్చుకుంటా కన్నడ, నేర్చుకుంటా ప్లీజ్. ಮೂರೇ ಮೂರು ಬೆಗ್ಗಿಗೆ ತಲೆ ಗಿರ 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 ಅಂದಿದೆ, ನನ್ನ ಕಣ್ಣುಗಳು ಬ್ಲೈಂಡ್ ಆಗಿದೆ, ಬಾಡಿ ಬ್ಯಾಲೆನ್ಸ್ ತಪ್ಪಿದೆ, ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಳೆ, ಅಯ್ಯೋ ಡ್ಯಾನ್ಸ್ ಮಾಡ್ತಾವಳೆ, ಕಡಕ್ ಸ್ಮೈಲ್. ఆయమ్మా, ఏం చేస్తున్నావు? ఏంటి ఇది? ఏంటి ಅನ್ನ ಕೆಲಸ ಮಾಡ್ತಾ ಇದೆ, ಇದೆಲ್ಲ ಹೆಂಗಾಯ್ತು ನಂಗೆ ಗೊತ್ತಿಲ್ಲ. చెవులో ఆ పిచ్చి వేసుకుని నీకు ఏం గోల్, నేను నాకు అర్థం కావట్లేదు. ನಂಗೆ ಗೊತ್ತಿಲ್ಲ ಇದೆಲ್ಲ ಎಲ್ಲ ಹೆಂಗಾಯ್ತು. ఏంటిది? ఏంటిది గోల? ఈ అసలు బుద్ధి జ్ఞానం ఉందా నీకు? ನನ್ ತಪ್ಪಲ್ಲ, ಇದೆಲ್ಲ ನಾನೇನ್ ಮಾಡಿಲ್ಲ. ಅಕ್ಕ ಇದು ಏನಿದೆಲ್ಲ ಮಂಕಿ ಕಾಮ್ ಡೌನ್ ಬ್ರೋ, ಕಾಮ್ ಡೌನ್. ಅಕ್ಕ ನೀವು ಹೋಗಿ ಅಕ್ಕ, ನಾವು ನೋಡ್ಕೊಳ್ತೀವಿ ಇದನ್ನೆಲ್ಲ. ಸಾರಿ ಅಕ್ಕ, ಇವನು ಏನೇನೋ ಮಾತಾಡಿದ್ರೆ ನನ್ನ ಕಡೆಯಿಂದ ಸಾರಿ ಅಕ್ಕ. ನೀವು ಗಮನ ಏನ್ ಮಾಡೋದು ಇವಾಗ? ಏನ್ చేద్దాం ఇప్పుడు? క్లీన్ క్లీన్ రా రా చేద్దాం. నన్ను నాగల నన్ను ಹೋಗ್ತೀನಿ, ನನಗೆ ರೆಸ್ಟ್ ಮಾಡ್ಬೇಕು, ನನಗೆ ಬೆನ್ನು అవుతుంది. వద్దు, మీరు కూర్చోండి. ఫుడ్ ఆర్డర్ చేస్తాను, కూర్చోండి. ಫುಡ್ ಆರ್ಡರ್ చేస్తానಲ್ಲ, ಫುಡ್ ನಾನು ಆರ್ಡರ್ ಮಾಡ್ತೀನಿ. ಫುಡ್ ನಾನು ಆರ್ಡರ್ ಮಾಡ್ತೀನಿ. ಓಕೆ, ನಾನು ಅಷ್ಟೇ ಫೋನ್ ಮಾಡ್ತೀನಿ. ಬೇಗ ಆರ್ಡರ್ ಮಾಡ್ಬಿಡ್ತೀನಿ. ఓకే ఓకే. హలో హలో బాస్, లొకేషన్ మరే కొత్తకి వెళ్ళేది అంత. ಸರ್ కొంచెం తెలుగులో మాట్లాడతారా? తెలుగు ಕನ್ನಡ ಬರಲ್ವಾ ನಿಮ್ಗೆ? ನೋ ಸರ್, తెలుగులో ಮಾತಾಡ್ತೀನಿ. ನೀ ఎవడ వడా? సార్ నేను వడా కార్ ఆర్డర్ చేసింది, రైసు దాల్ ఆర్డర్ చేశాను, రైసు కర్రీ. నీ మనీ ఏంటి? వెళ్ళి సార్, నువ్వు తెలుగులో మాట్లాడతావు అని చెప్పావు కదా, మరి ఏంటిది ಕನ್ನಡలో మాట్లాడుతున్నావు? నాకేం అర్థం కావట్లా. ಸರ್ ಏನಂತಿದ್ದೀರಾ ಸರ್ ನೀವು? ನಮ್ ತೆಲುಗು ಅರ್ಥ ಆಗಲ್ಲ, ಏನೂ ಅರ್ಥ ಆಗಲ್ಲ. ಬೆಂಗಳೂರಲ್ಲಿ ಇದ್ರೆ ಕನ್ನಡದಲ್ಲೇ ಮಾತಾಡ್ಬೇಕು. ಕರೆಕ್ಟ್ ಆಗಿ ನಿಮ್ಗೆ ಗೊತ್ತಿಲ್ಲ ಕನ್ನಡ ಯಾಕೆ ಬರ್ತೀರಾ ಬೆಂಗಳೂರಲ್ಲಿ? ಈಗ ಮೊದಲೇ ಜೋರಾಗಿ ಮಳೆ ಬರ್ತಿದೆ, ನೆತ್ತು ಹೋಗ್ತೀನಿ ಇಲ್ಲಿ, ನಿಮ್ಗೆ ಅರ್ಥ ಆಗಲ್ವಾ? ಎಲ್ಲ ಗುರು, ಏನಾಯ್ತಪ್ಪ? ಅವ್ರು ನಿಮ್ ಫ್ರೆಂಡ್ ಅವರು? ಹೌದಪ್ಪ. ಕನ್ನಡ ಬರಲ್ಲ ಅವರಿಗೆ, ಯಾಕಿರ್ತಾರೆ ಬೆಂಗಳೂರಲ್ಲಿ ಕನ್ನಡ ಬರಲ್ಲ ಅಂದ್ರೆ? ಕರೆಕ್ಟ್ ಆಗಿ ಮಾತಾಡಕ್ಕಾಗಲ್ಲ ಕನ್ನಡದಲ್ಲಿ, ಸ್ವಲ್ಪ ಒಂದ್ರೆ ನೋಡಿ ಗೊತ್ತಿಲ್ಲ ಅವರಿಗೆ ಸರ್ ಕನ್ನಡದಲ್ಲಿ. ಜಸ್ಟ್ 2 weeks ಬ್ಯಾಕ್ ಬಂದಿರೋದು ಸರ್, ಅದು ಕಳ್ಸ್ಕೊಡಕ್ ನಾನು ಟ್ರೈ ಮಾಡ್ತೀನಿ ಸರ್. ಏನ್ 2 ವಾರ ಬಂದ್ರೆ 10-20 ಶಬ್ದನೂ ಗೊತ್ತಿಲ್ವಾ ಕನ್ನಡದಲ್ಲಿ? ನಾನು ಟ್ರೈ ಮಾಡ್ತೀನಿ ಸರ್. ಇವಾಗ ಪ್ರಾಬ್ಲಮ್ ಏನಾಯ್ತು ನೀವು ಹೇಳಿ ಸರ್. ಅದು ಬಿಡಿ, ನಿಮ್ ಲೊಕೇಶನ್ ಅಲ್ಲಿ ಹೇಳಿ.
ನಮ್ಮ ಲೊಕೇಶನ್ ಇದು ಶಶಾಂಕ್ ಆವಾಸ್ ಗೊತ್ತಾ? ಅದೇ 5 ಅಪಾರ್ಟ್ಮೆಂಟ್ ಇರುತ್ತಲ್ಲ, ಲಾಸ್ಟ್ ಅಪಾರ್ಟ್ಮೆಂಟ್ ಬ್ರೌನ್ ಕಲರ್ ಗೊತ್ತಾ? ಅದೇ ಅಬೋಗರ್ ಟೆಂಪಲ್ ರೋಡ್ ಅಲ್ಲಿ. ಚಾಮರಾಜಪುರ. ಅಲ್ಲಿ ಒಂದ್ ಮನೆ ಇರುತ್ತೆ ಆಯ್ತಾ, ಲಿಫ್ಟ್ ಪಕ್ಕ ಥರ್ಡ್ ಫ್ಲೋರ್ ಅಲ್ಲಿ ಅಲ್ಲಿ ಒಂದು ಲಿಫ್ಟ್ ಪಕ್ಕ ಒಂದ್ ಮನೆ ಇರುತ್ತೆ ಆಯ್ತಾ, ಅಲ್ಲಿ ಬಂದ್ಬಿಟ್ಟು ಡೆಲಿವರಿ ಕೊಟ್ಬಿಡಿ ಅಪ್ಪ. ಫ್ರೆಂಡಿಗೆ ಹೇಳಿ ಕನ್ನಡ ಕಲಿಯಕ್ಕೆ. ಎಷ್ಟು ಟೈಮ್ ವೇಸ್ಟ್ ಆಯ್ತು ಗೊತ್ತಾ ಇಲ್ಲಿ? ನಾನು ನೋಡ್ಕೊಳ್ತೀನಿ ಬ್ರೋ. ಓಕೆ ಬ್ರೋ, ಓಕೆ ಬರ್ತೀನಿ ಬಿಡಿ. ಓಕೆ ಬ್ರೋ, ಥ್ಯಾಂಕ್ಸ್ ಬ್ರೋ, ಬಾಯ್. ನೀಕೇನೇ ಅರ್ಥ ಹೌದಾ? ಏನೋ ತಿಂತಾ తెలుసా? సారీ ಏನೋ ತಿಂತಾ తెలుసా? వస్తుంది నన్ను తింటారు. ఇప్పుడు వస్తుందిగా. వస్తుంది. ఇప్పుడు ఏం ప్రాబ్లమ్? ఓకే కూల్లో నేను ఫోన్ చూస్తా. 10 నిమిషాలు ఆర్డర్ రాకపోతే నిన్నే కొడతా. ఓకే సారీ ಡೆಲಿವರಿ ಫಾರ್ ವಿಜಯ್ ಸರ್. ಸರ್ ಯಾರು ನಿಮ್ಮ ಫ್ರೆಂಡ್ ಸರ್? ಕನ್ನಡ ಮಾತಾಡೋಕೆ ಬರಲ್ಲ. ಎಷ್ಟು ವೇಟ್ ಮಾಡಿದೆ ನನ್ನ ಕೈಲಿಂದ. ಎಷ್ಟು ಉದ್ದಾಗಿದೆ ನೋಡಿ. ಸಾರಿ ಸರ್, ನಂಗೆ ಗೊತ್ತಿಲ್ಲ. ಅವನಿಗೆ ಕನ್ನಡ ಬರಲ್ಲ, ನಾನು ಹೇಳ್ಕೊಡ್ತೀನಿ ಸರ್. ಸಾರಿ ಸರ್. ಆಯ್ತು ಬಿಡಿ ಸರ್, ಪೇ ಮಾಡಿ. ಆಯ್ತು ಸರ್, ನಿಮ್ಮ QR ಕೋಡ್ ಕಳಿಸಿ. ಆಯ್ತು ಸರ್, ಪೇಮೆಂಟ್. ಅವನಿಗೆ ಕನ್ನಡ ಕಳಿಸ್ಕೊಡಿ ಫಸ್ಟ್. ಎಷ್ಟು ದಿವಸ ನಾನು ಬೈಸ್ಕೊಳ್ಳಿ ಇವನಿಂದ? ಇವನಿಗೆ ಕನ್ನಡ ಹೇಳ್ಕೊಡ್ತೀನಿ, ನಾನು ಎಷ್ಟು ಸೂರ್ಯನೆಲ್ಲ ಬೈಸ್ಕೊಂಡೇ ಇರ್ತೀನಿ ಯಾವಾಗಲೂ. ನನಗೆ ಕನ್ನಡ ಕಲಿಸಿದ್ರೆ ಅವನ ಹೆಸರು ವಿಜಯ್ ಕೂಡ ಅಲ್ಲ, ಕಲಿಸ್ಲೇಬೇಕು. ಆ ಝೊಮ್ಯಾಟೊ ಹತ್ರ ಬೈಸ್ಕೊಂಡೆ, ಇವಳು ಮೇಡ್ ಹತ್ರನೂ ನಾನೇ ಬೈಸ್ಕೊಂಡೆ. ಏನು ಮಾಡೋದು? ನಡೆಯಲಿದೆ ಇವನಿಗೆ. ನಾಳೆಯಿಂದ ನೀನು ಕನ್ನಡ ಹೇಳ್ಕೊಡ್ತೀನಿ ಅಷ್ಟೇ. ನಾಳೆಯಿಂದ ಕನ್ನಡ ಹೇಳ್ಕೊಡ್ತೀನಿ. ಫ್ರಮ್ ಟುಮಾರೋ ಐ ಟೀಚ್ ಯು ಕನ್ನಡ. ಇಟ್ಸ್ ಮೈ ಮಿಷನ್, ಇಟ್ಸ್ ಮೈ ಓನ್ಲಿ ಮಿಷನ್. ಓಕೆ. ಹೊಸ ಪದ ಅನುಭವಿಸುವ ಸಮಯ ಬಂತು ಸತ್ಯ. ಹಿಂಗಿಂತ ಹೆಚ್ಚು ನಿನ್ನೊಳಗಿದೆ, ಪ್ರಯತ್ನಿಸುತ್ತ ಮುನ್ನುಗ್ಗು, ಗೆಲುವು ಹತ್ತಿರವಿದೆ. ನೀನು ಕವಿಯ ಬೇದರು ಬೇಡದ, ನೀನು ಗೆಲುವೆ ಅದು ನಿನ್ನ ಹೆಜ್ಜೆ. ಪ್ರತಿಪಾದಿ ಬೆಳಕು ಹೊತ್ತು ಹೊಸ ಭಾಷೆಯಲ್ಲಿ ನೀನು ಉಣ್ಣಬೇಕು. ಗಣಭಗ ಅದು ಹೇಳುತ್ತದೆ ನಿನ್ನಯ ಶೋರರಾಗ. ಹೆಜ್ಜೆ ಹಾಕು, ಹೆಜ್ಜೆ ಬೆಸೆ, ಭಾವನೆಗಳು ಮಾತಿನ ಜೊತೆ ಹರಿದು ಬರೆ.
ಏಯ್ ನೀನೇನೇನು ಕನ್ನಡ ಕಲಿತಾ? ಹ್ಞೂ ಅಣ್ಣ, ಕಲ್ತ್ಕೊಂಡೆ, ಫುಲ್ ಕಲ್ತ್ಕೊಂಡೆ. ಈಗಿಂದ ಯಾರ ಜೊತೆ ಆದ್ರೂ ನಾನು ಕನ್ನಡಲ್ಲೇ ಮಾತಾಡ್ತೀನಿ. ಅವತ್ತು ಆ ಫ್ರೆಂಡು ಅವನೇ ಹೇಳ್ಕೊಟ್ಟ. ಹೌದಾ, ಒಳ್ಳೇದು ನನಗೆ ಕಲಿ. ಹಾಂ, ಹಲೋ. ಏನ ಸೂರ್ಯ, ಜಿಮ್ಮಾ? ಸರಿ ಬಾ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ. ಹಾಂ, ಹ್ಞೂ. ಒಂದ್ಸಲ ನಮ್ಮ ಅಪಾರ್ಟ್ಮೆಂಟು ಸ್ವಿಮ್ಮಿಂಗ್ ಪೂಲ್ ನೋಡೋಣ. ಬಾರ ಇಲ್ಲಿ. ನೀನೇ ಬಾ. ಹಾಯ್ ಮಕ್ಳ. ಯಾರ ಮಕ್ಳ? ನಾನು ದೊಡ್ಡವನು. ಗೊತ್ತಾ ನಿಮಗೆ? ಇವ್ರು ನಮ್ಮ ಅಪಾರ್ಟ್ಮೆಂಟ್ ಅವನು. ರೆಸ್ಪೆಕ್ಟ್ ಕೊಡು. ಇಷ್ಟಿದ್ಯಾ? ಇಷ್ಟು ಮಾತಾಡ್ತಿದ್ಯಾ? ಹಾಂ, ಏನೋ ಜಾಸ್ತಿ ಮಾಡ್ತಾ ಇದ್ದೀಯಾ? ಒಂದೇ ಶಾರ್ಟಿಗೆ ಅಲ್ಲೋಗಿ ಬೀಳ್ತೀಯಾ? ನನ್ಗೆ ಹೊಡಿತೀಯಾ? ಬಾ ಹೊಡಿ, ಬಾ. ಹಂಗ ಅಣ್ಣ ಬಿಟ್ಬಿಡು, ಅಣ್ಣ ಬಿಟ್ಬಿಡು, ಅಣ್ಣ ಬಿಟ್ಬಿಡು, ಅಣ್ಣ ಬಿಟ್ಬಿಡು, ಅಣ್ಣ ಬಿಟ್ಬಿಡಿ, ಅಣ್ಣ ಬಿಟ್ಬಿಡಿ, ಅಣ್ಣ ಬಿಟ್ಬಿಡಿ, ಅಣ್ಣ ಬಿಟ್ಬಿಡಿ, ಪ್ಲೀಸ್. ಇನ್ನೊಂದ್ಸಲ ಮಾಡ್ತೀಯ ಹಿಂಗೆಲ್ಲ? ಇಲ್ಲ ಅಣ್ಣ, ಪ್ಲೀಸ್ ಮನೆಗೆ ಹೋಗ್ತೀನಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಆಯ್ತು. ಈ ನಡುವೆ ಮಕ್ಕಳಲ್ಲ, ದೆವ್ವಗಳು. Next. May I come in, sir? Yes, please. Yes, sir. Good for you. Nice name. Thank you, sir. ಏನು ಓದಿದ್ದೀರಾ? ಸರ್ ನಾವು M.Com ಫಿನಿಶ್ ಮಾಡಿದ್ವಿ. ವರ್ಕ್ ಎಕ್ಸ್ಪೀರಿಯನ್ಸ್ ಏನಾದರೂ ಇದೆಯಾ? ಇಲ್ಲ ಸರ್, ಐ ಆಮ್ ಫ್ರೆಶರ್.
ನಿನ್ನ ಸ್ಟ್ರೆಂತ್ ಏನಪ್ಪ? ಸರ್, ಐ ಆಮ್ ಕಾನ್ಫಿಡೆಂಟ್, ಕೋಆಪರೇಟಿವ್ ಆ್ಯಂಡ್ ಕೋಆಪರೇಟಿವ್. ಏನೇನು ಲ್ಯಾಂಗ್ವೇಜ್ ಬರುತ್ತಪ್ಪ? ಸರ್, ನನಗೆ ಕನ್ನಡ, ಇಂಗ್ಲೀಷ್ ಆ್ಯಂಡ್ ಮೈ ಮದರ್ ಟಂಗ್ ತೆಲುಗು ಸರ್. ವೆರಿ ಗುಡ್. ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಸರ್, ಅರೌಂಡ್ 20 to 30 ಲ್ಯಾಕ್ಸ್ 1000 ಸರ್. ನೋಡಪ್ಪ, ಫ್ರೆಶರ್ಗೆ ನಾವು ನೋಡಿಕೊಂಡು ನಾವು ಸ್ಯಾಲರಿನ ಫಿಕ್ಸ್ ಮಾಡ್ತೀವಿ ನಾವು. Okay, sir. ಓಕೆ, ನಿನ್ನ ವರ್ಕ್ ಎಕ್ಸ್ಪೀರಿಯನ್ಸು, ಆಮೇಲೆ ವೆರಿ ಗುಡ್ ಮಾರ್ಕ್ಸ್ ಆಲ್ಸೋ ಹಿಯರ್. ಥ್ಯಾಂಕ್ ಯು ಸರ್. ಓಕೆ, ಏನಕ್ಕೋಸ್ಕರ ಈ ಕೆಲಸ ಬೇಕು ನಿಮಗೆ? ಒಂದು ನಿಮಿಷ. ಏನಪ್ಪ? ಒಂದು 10 ನಿಮಿಷ ವೆಯ್ಟ್ ಮಾಡಿ ಆಚೆ, ನಾ ಹೇಳಿ ಕಳಿಸ್ತೀನಿ. ಓಕೆ, ಎಸ್ ಸರ್. ನಿಮ್ಮ ಫೈಲ್ ಎಲ್ಲ ನೋಡಿದೆ. ಯು ಹ್ಯಾವ್ ವೆರಿ ಗುಡ್ ಮಾರ್ಕ್ಸ್ ಆಲ್ಸೋ. ಸೊ ಕೆಲಸ ಮಾಡಿ. ಕಂಗ್ರ್ಯಾಚುಲೇಷನ್. ಸೊ ಮಂಡೆಯಿಂದ ಬಂದು ನಮ್ಮ ಕಂಪ್ನಿಗೆ ಜಾಯ್ನ್ ಆಗಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್, ಜಾಬ್ ಸಿಕ್ತು. ಎಸ್. ಆದರೆ ಈಗ ನನಗೆ ಕನ್ನಡನೇ ಗೊತ್ತಿಲ್ಲ ಅಂದ್ರೆ ನನ್ನ ಜಾಬ್ ಸಿಕ್ತಿತ್ತ? ನನ್ನ ಸ್ನೇಹಿತ ಸೂರ್ಯ ಮತ್ತೆ ಎಷ್ಟೋ ಜನ ನನ್ನ ಪ್ರೋತ್ಸಾಹಿಸಿ ನಾನು ಕನ್ನಡ ಭಾಷೆನ ಕಲ್ತ್ಕೊಳ್ಳೋಕೆ ಸಹಾಯಪಟ್ಟವರೆ. ನಾನು ದೂರದ ದೇಶವನ್ನು ಕನ್ನಡ ಕಲ್ತಿರೋದ್ರಿಂದ ಕರ್ನಾಟಕ ಮತ್ತು ಕನ್ನಡ ಭಾಷೆಯನ್ನ ಮತ್ತೆ ಜಾತಿಯನ್ನ ಶಕ್ತಿ ಆರುತ್ತೇನೆ. ಕನ್ನಡ ಒಂದು ಭಾಷೆ ಅಲ್ಲ, ಅದು ಕರ್ನಾಟಕದ ಹೃದಯ ಸೇತುವು. ನಾವೆಲ್ಲರೂ ಕನ್ನಡ ಮತ್ತು ಸಂಸ್ಕೃತಿಯನ್ನು ಬಾಟಿದ್ದು ಕನ್ನಡ ಗೌರವಕ್ಕಾಗಿ ಹಿಮತಿವಾಗಿ ಇರಬೇಕು. ನಾನು ಪ್ರೀತಿಯಿಂದ ಹೇಳುತ್ತೇನೆ, ನಮ್ಮ ಕನ್ನಡ ಮತ್ತು ಜನತಾ ಸದಾ ವಿಷಯಶಾಲಿ ಆಗಿರಲಿ. ಜೈ ಕರ್ನಾಟಕ ಮಾತೆ.